ಇನ್ನು ಭಾರತೀಯರ ವಿರುದ್ಧ ಖಲಿಸ್ತಾನಿಗಳು ಬಾಲ ಬಿಚ್ಚುತ್ತಾನೆ ಇದ್ದಾರೆ. ಈ ಹಿಂದೆ ಕೂಡ ಅನೇಕ ಸಂದರ್ಭದಲ್ಲಿ ಭಾರತೀಯರ ವಿರುದ್ಧ ಬಾಲ ಬಿಚ್ಚಿದ್ರು. ಈಗ ಮತ್ತೆ ಅದನ್ನೇ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಭಾರತೀಯರ ವಿರುದ್ಧ ಪದೇ ಪದೇ ಖಲಿಸ್ತಾನಿಗಳು ಬಾಲ ಬಿಚ್ಚುತ್ತಾ ಇದ್ದಾರೆ. ಈಗ ಕೆನಡಾದಲ್ಲಿ ಹಾಸ್ಯ ನಟ ಕಪಿಲ್ ಶರ್ಮಾ ಕೆಫೆಗೆ ಈಗ ಫೈರಿಂಗ್ ಮಾಡಿದ್ದಾರೆ. ಕೆನಡಾದ ಕೊಲಂಬಿಯಾದ ಸರ್ರೆಯಲ್ಲಿರುವಂತಹ ಕ್ಯಾಪ್ಸ್ ಕೆಫೆ ಅದು. ಆ ಕೆಫೆ ಮೇಲೆ ಗುಂಡಿನ ದಾಳಿಯಾಗಿದೆ. ಕೇವಲ 3 ದಿನಗಳ ಹಿಂದೆ ಅದು ಓಪನ್ ಆಗಿತ್ತು. ಗುಂಡಿನ ದಾಳಿಯನ್ನು ಹೊಣೆ ಹೊತ್ಕೊಂಡಿದ್ದಾರೆ ಹರ್ಜಿತ್ ಸಿಂಗ್ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಖಲಿಸ್ತಾನಿ ಉಗ್ರ ಭಬ್ಬರ್ ಖಲ್ಸಾ ಮತ್ತೆ ಸಾಕಷ್ಟು ಜನ ಇದ್ದಾರೆ, ಆತ ಒಬ್ಬನೇ ಅಲ್ಲ. ಈಗ ಹರ್ಜಿತ್ ಸಿಂಗ್ ಆ ಒಂದು ಹೊಣೆಯನ್ನು ಹೊತ್ಕೊಂಡಿದ್ದಾರೆ. ಖಲಿಸ್ತಾನಿ ಉಗ್ರ ಭಬ್ಬರ್ ಖಲ್ಸಾ ಇಂಟರ್ನ್ಯಾಷನಲ್ ಸದಸ್ಯ ದಾಳಿಯಲ್ಲಿ ಯಾವುದೇ ಪ್ರಾಣಾಪಾಯ ಆಗಿಲ್ಲ ಅನ್ನುವಂತಹ ಒಂದು ವರದಿ ಈಗ ಸಿಗ್ತಾ ಇದೆ. ಇನ್ನು ಕಾರಲ್ಲಿ ಬಂದು ನಿರಂತರವಾಗಿ ಗುಂಡು ಹಾರಿಸಿದ್ದಾರೆ ಉಗ್ರರು. ಕೆಫೆ ಸುತ್ತಮುತ್ತಲಿನ CCTV ದೃಶ್ಯ ಈಗ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ ಆ ಒಂದು ಕಪಿಲ್ ಶರ್ಮಾ, ಯಾಕಂದರೆ ಒಂದು ಬೆಸ್ಟ್ ಕಾಮಿಡಿಯನ್ನು ಆ ಒಂದು ಪ್ರೋಗ್ರಾಮ್ ಎಲ್ಲ ನಡೆಸ್ಕೊಡ್ತಾರೆ. ಅಲ್ಲಿ ಕೊಲಂಬಿಯಾ ಕೆನಡಾದಲ್ಲಿ ಇತ್ತೀಚೆಗೆ ಕೇವಲ ಒಂದು 2-3 ದಿನಗಳ ಹಿಂದೆ ಒಂದು ಕೆಫೆ ಓಪನ್ ಮಾಡಿದರು. ಸಾಕಷ್ಟು ಸೆಲೆಬ್ರಿಟಿಗಳೇ ಆ ಒಂದು ಕೆಫೆಗೂ ಕೂಡ ಬರ್ತಾರೆ. ಸಹಜವಾಗಿ ಸೆಲೆಬ್ರಿಟಿಗಳ ಒಂದು ಇಂಟರ್ವ್ಯೂ, ಸೆಲೆಬ್ರಿಟಿಗಳ ಒಂದು ಕಾಮಿಡಿ ಶೋ ಎಲ್ಲ ಮಾಡ್ತಾ ಇದ್ರು. ಹಾಗಾಗಿ ಇದನ್ನು ಗುರಿಯಾಗಿಸಿಕೊಂಡು ಈ ಖಲಿಸ್ತಾನಿಗಳು ಈಗ ಗುಂಡಿನ ದಾಳಿ ಮಾಡಿರುವಂಥದ್ದನ್ನು ಕೂಡ ಇಲ್ಲಿ ಗಮನಿಸ್ತಾ ಇದ್ದೀರಾ. ಕಪಿಲ್ ಶರ್ಮಾ ಕೆಫೆ ಮೇಲೆ ಈಗ ಫೈರಿಂಗ್ ಆಗಿರುವಂಥ ದೃಶ್ಯಗಳಿಗೆ ಗಮನಿಸ್ತಾ ಇದ್ದೀರಾ. ಮತ್ತೊಂದು ಭಾಗದಲ್ಲಿ ಈ ಹಾಸ್ಯ ನಟ ಕಪಿಲ್ ಶರ್ಮಾ ಅವರನ್ನು ಕೂಡ ಗಮನಿಸ್ತಾ ಇದ್ದೀರಾ. ನಿರಂತರವಾಗಿ ಬಂದು ಅಲ್ಲಿ ಗುಂಡಿನ ದಾಳಿಯನ್ನು ಮಾಡಿದ್ದಾರೆ ಉಗ್ರರು ಅಂತ. ಯಾಕಂದರೆ ಅನೇಕ ಸಂದರ್ಭದಲ್ಲಿ ಭಾರತೀಯರಿಗೆ ಒಂಥರ ಆತಂಕಕಾರಿ ಹೇಳಿಕೆಗಳನ್ನು ಕೊಡುವಂಥದ್ದು ಎಲ್ಲವೂ ಕೂಡ ಖಲಿಸ್ತಾನಿ ಉಗ್ರರು ಮಾಡ್ತಾಯಿದ್ರು. ಆಮೇಲೆ ಈಗ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಏನೀಗ ಆಪರೇಷನ್ ಸಿಂಧೂರ್ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಬೇರೆ ಒಂದು ಇಂಡೈರೆಕ್ಟಲ್ಲಿ ಅವರು ಟಾಂಗನ್ನು ಕೊಡುವಂಥ ಪ್ರಯತ್ನಗಳನ್ನು ಮಾಡಿದರು. ಅದಾದಮೇಲೆ ಗುಜರಾತ್ನಲ್ಲಿ ಒಂದು ಫ್ಲೈಟು ಏನೀಗ ಹಾಸ್ಟೆಲ್ ಮೇಲೆ ಬಿದ್ದು ದೊಡ್ಡ ದುರಂತ ಆಯ್ತಲ್ಲ, ಆಗಲೂ ಖಲಿಸ್ತಾನಿಗಳ ಕೈವಾಡ ಇದೆಯಾ ಅನ್ನುವಂಥ ಅನುಮಾನ ಕೂಡ ವ್ಯಕ್ತವಾಗ್ತಾ ಇತ್ತು. ಇನ್ನು ಕೆನಡಾದಲ್ಲಿ ಹಾಸ್ಯ ನಟ ಕಪಿಲ್ ಶರ್ಮಾ ಕೆಫೆ ಮೇಲೆ ಫೈರಿಂಗ್ ಆಗಿದೆ, ಅದನ್ನು ಕೂಡ ಗಮನಿಸ್ತಾ ಇದ್ದೀರಾ. ಕೆನಡಾದ ಕೊಲಂಬಿಯಾದ ಸರ್ರೆಯಲ್ಲಿರುವಂತಹ ಕ್ಯಾಪ್ಸ್ ಕೆಫೆ, ಯಾಕಂದರೆ ಸಹಜವಾಗಿ ಸೆಲೆಬ್ರಿಟಿಗಳು ಬರುವಂತಹ ಒಂದು ಕೆಫೆ ಇದು. ಇನ್ನು ಗುಂಡಿನ ದಾಳಿಯ ಹೊಣೆಯನ್ನು ಈಗ ಹರ್ಜಿತ್ ಸಿಂಗ್ ಎಂಬಾತನು ಈಗ ಹೊತ್ಕೊಂಡಿದ್ದಾನೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಖಲಿಸ್ತಾನಿ ಉಗ್ರ ಭಬ್ಬರ್ ಖಲ್ಸಾ ಇಂಟರ್ನ್ಯಾಷನಲ್ ಸದಸ್ಯ. ಇನ್ನೊಂದು ಕಡೆ ದಾಳಿಯಲ್ಲಿ ಯಾವುದೇ ಪ್ರಾಣಾಪಾಯ ಆಗಿಲ್ಲ, ಆದರೆ ಇದೊಂಥರ ಆತಂಕಕಾರಿ ವಿಚಾರ ಇದು. ಈ ಆತಂಕಕಾರಿ ವಿಚಾರ. ಆದರೆ ಯಾರಾದರೂ ಕೆಫೆ ಒಳಗಡೆ ಇದ್ದಿದ್ರೆ ಇನ್ನೇನು ಹೊಣೆ, ಯಾರಿಗೆ ಏನೇನು ಅನಾಹುತ ಆಗ್ತಿತ್ತೋ ಗೊತ್ತಿಲ್ಲ. ಆದರೆ ಅಲ್ಲಿ ಕೆಫೆಗೆ ಮಾತ್ರ ಒಂದಿಷ್ಟು ಧ್ವಂಸ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ.